ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಈಗ ಈ ವಿಚಾರ ಎಷ್ಟು ಗಂಭೀರವನ್ನ ಪಡೆದುಕೊಳ್ತಾ ಇದೆ, ಜೊತೆಗೆ ಈಗ ಮನವಿ ಮಾಡ್ಕೊಂಡಿದ್ದಾರೆ ತನಿಖೆ ಆಗಬೇಕು ಅಂತ ಹೇಳಿ. ರಾಜ್ಯ ಸರ್ಕಾರದಿಂದ ಏನಾದರೂ ಅದಕ್ಕೆ ಪ್ರತಿ ಉತ್ತರ ಏನಾದರೂ ಸಿಕ್ಕಿದೆಯಾ ನಾಗರಾಜ್? ನಾಗೇಂದ್ರ, ಸದ್ಯಕ್ಕೆ ಈ ಬಗ್ಗೆ ಯಾವುದೇ ಮಾಹಿತಿ ರಾಜ್ಯ ಸರ್ಕಾರದಿಂದ ಯಾವುದೇ ಕ್ರಮ ಆಗಿರೋ ಬಗ್ಗೆ ಇನ್ನೂ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಆದರೆ ಈ ಒಂದು ವಿಚಾರ ಗಂಭೀರವಾದಂಥ ಸ್ವರೂಪವನ್ನು ಪಡೆದುಕೊಳ್ಳುವ ಎಲ್ಲ ಲಕ್ಷಣಗಳು ಇರ್ತಕ್ಕಂಥದ್ದು. ಯಾಕಂತಂದರೆ ಏನು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿರ್ತಕ್ಕಂಥ ಒಂದು ಅರ್ಜಿಯಲ್ಲಿ 153 ಜನ ಸಹಿಯನ್ನು ಮಾಡಿದ್ದಾರೆ. ಅವರೆಲ್ಲರೂ ಸಹ ಕನ್ನಡ ಚಿತ್ರರಂಗ ಮತ್ತು ವಿವಿಧ ರಂಗಗಳಿಗೆ ಕನ್ನಡ ಚಿತ್ರರಂಗದಲ್ಲಿ ಸೇರಿರ್ತಕ್ಕಂಥ ಖ್ಯಾತನಾಮರು. ಹೀಗಾಗಿ ಈ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಲೇಬೇಕಾಗುತ್ತೆ. ಯಾಕಂತಂದರೆ ಸಿನಿಮಾ ರಂಗದಲ್ಲಿ ಇವತ್ತಿನವರೆಗೂ ಲೈಂಗಿಕ ದೌರ್ಜನ್ಯಗಳು ಅಥವಾ ಸೆಕ್ಸುವಲ್ ಅಬ್ಯೂಸಸ್ ನಡೀತಾ ಇದೆಯಾ ಫಾರ್ ಗೇನ್, ಅಂದರೆ ಅವ್ರಿಗೆ ಯಾವುದಾದ್ರೂ ಪಾತ್ರಗಳನ್ನು ಕೊಡಬೇಕಾದ್ರೆ ಅವರನ್ನು ಲೈಂಗಿಕವಾಗಿ ಬಳಸ್ಕೊಳ್ಳಾಗ್ತಾ ಇದೆಯಾ ಅನ್ನೊಂದು ಗುರುತರವಾದ ಆರೋಪವನ್ನು ಹೊರಿಸಿ ಈ ರೀತಿಯಾಗಿ ಕಮಿಟಿಯನ್ನು ಮಾಡಿ ಅಂತೇಳಿ ಮನವಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇರ್ಬೋದು. ಏನು ಜಸ್ಟಿಸ್ ಹೇಮಾ ಕಮಿಟಿ ಒಂದು ವರದಿಯನ್ನು ಕೇರಳದಲ್ಲಿ ಕೊಟ್ಟ ನಂತರ ಅಲ್ಲಿಯ ಚಲನಚಿತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಕರ್ನಾಟಕದಲ್ಲೂ ಅದೇ ರೀತಿಯ ಒಂದು ಕಮಿಟಿ ರಚನೆಯಾಗೋ ಸಾಧ್ಯತೆ ಇದೆ. ಆದರೆ ಇಲ್ಲಿ ಇರ್ತಕ್ಕಂಥ ಪ್ರಮುಖವಾದ ಪ್ರಶ್ನೆ ಏನಂತಂದರೆ, ಈ ಹಿಂದೆ ಮೀಟು ಪ್ರಕರಣ ಬಂದಾಗ ಕೇವಲ ಸಿನಿಮಾ ರಂಗ ಅಲ್ಲದೆ ಅದು ಎಲ್ಲ ರಂಗಗಳಿಗೂ ಪಸರಿಸಿತ್ತು ಮತ್ತು ಕೆಲವೊಂದು ಕಡೆ ಪ್ರಕರಣಗಳು ದಾಖಲಾದವು. ಆದರೆ ಯಾವೊಂದು ಪ್ರಕರಣವೂ ಸಹ ತಾರ್ಕಿಕ ಅಂತ್ಯಕ್ಕೆ ಹೋಗಿರಲಿಲ್ಲ. ಕೆಲವೊಂದು ಕೋರ್ಟ್ನಲ್ಲಿ ಇದುವರೆಗೂ ನಡೀತಾ ಇದ್ದರೆ ಕೆಲವೊಂದು ಈಗಾಗಲೇ ಸ್ಟೇ ಆಗಿದ್ದಾವೆ. ಹೀಗಾಗಿ ಈಗ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಿಸಿದಂತೆ ಈ ರೀತಿಯಾದಂಥ ಒಂದು ಮನವಿ ಹೋಗಿರೋದ್ರಿಂದ ಸರ್ಕಾರ ಕೇವಲ ಒಂದು ಸಮಿತಿಯನ್ನು ರಚನೆ ಮಾಡುತ್ತಾ ಅಥವಾ ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಬೇಕಾದಂಥ ಎಲ್ಲ ಒಂದು ಸವಲತ್ತುಗಳನ್ನು ಎಲ್ಲ ಒಂದು ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತಾ ಅನ್ನೋದು ಸದ್ಯಕ್ಕೆ ಇರ್ತಕ್ಕಂಥ ಪ್ರಶ್ನೆ. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸ್ಯಾಂಡಲ್ವುಡ್ನ ಹಿರಿಯ ನಟರು ಕೂಡ, ಕೆಲವೊಂದಷ್ಟು ನಟರು ಕೂಡ, ಟೆಕ್ನಿಷಿಯನ್ಗಳು ಕೂಡ ಸಹಿಯನ್ನ ಮಾಡಿದ್ದಾರೆ. ಆ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸರ್ಕಾರ ಯಾವ ರೀತಿಯಾಗಿ ಇದರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತೇಳಿ ಕಾದು ನೋಡಬೇಕು. ರಾಜ್ಯ ಮಹಿಳಾ ಆಯೋಗ ಎಷ್ಟು ಇನ್ವಾಲ್ವ್ಮೆಂಟನ್ನು ತೋರಿಸುತ್ತೆ ಅನ್ನೋದು ಕೂಡ ನಾವೀಗ ಕಾದು ನೋಡ್ಬೇಕು. ಯಾಕಂತ ಅಂದರೆ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಿರಂತರವಾಗಿ ನಡೀತಾನೆ ಇದೆ. ಅದರ ವಿರುದ್ಧ ಈಗ ನಂಬಿಕೆ ಇದೆ ಅಂತ. ಹಿಂದೆ ಮೀಟು ಪ್ರಕರಣ ಬಂದಾಗ ಕೂಡ ಸಾಕಷ್ಟು ಸಂಚಲನ ಉಂಟಾಗಿತ್ತು. ಮತ್ತು ಈ ಸಂಬಂಧಪಟ್ಟಂತೆ ಕೂಡ ಅವಾಗ ಆ ತನಿಖೆ ಆದಾಗ ಕೂಡ ನಿಮ್ಗೆ ಏನು ಬಂದಿದೆ ಅನ್ನೋದು ಕೂಡ ಜಸ್ಟಿಸ್ ಅನ್ನೋದು ಗೊತ್ತಾಗಿದೆ. ಸೊ ಈಗ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಮತ್ತು ಏನು ನಿಮ್ಗೆ ಡೌಟ್ಸ್ ಇದೆ? ನಮಗೆ ಭಾಳ ಮುಖ್ಯವಾಗಿ ಒಂದು ಏನು ಹೇಮಾ ಕಮಿಟಿ ರಿಪೋರ್ಟ್ ಅನ್ನೋದು ಒಂದು ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿ ಒಂದು ಗವರ್ಮೆಂಟ್ ಬೇಸ್ಡು ಒಂದು ಇನ್ಡೆಪ್ತು ಜಸ್ಟಿಸ್ ಅದನ್ನು ಮಾಡಿ 5 ವರ್ಷ ತೊಗೊಂಡಿದ್ರು. ನಮ್ಗೆ ಅದನ್ನೇ ಒಂದು 3-4 ತಿಂಗಳಲ್ಲಿ ನೀವು ಅದನ್ನು ನಮ್ಗೆ ನ್ಯಾಯ ಒದಗಿಸ್ಕೊಡಿ. ಅದನ್ನು ರೆಡಿ ಮಾಡಿ ನಮ್ಗೆ ಏನೇನು ಇನ್ವೆಸ್ಟಿಗೇಷನ್ ಫಸ್ಟು ನಮಗೆಲ್ಲ ಗೊತ್ತಿದೆ ಸತ್ಯಗಳು. ಈ ಮಹಿಳೆಯರೆಲ್ಲ ಏನೇನಾಗಿದೆ, ಪ್ರತಿಯೊಂದು ಮಹಿಳೆಯರು ಯಾರ್ಯಾರು ನಮ್ಮ ಜೊತೆ ಒಂದು ಈ ಪಿಡುಗನ್ನು ಕಿತ್ತಾಕ ಬರೋ ಮಹಿಳೆಯರಿಗೂ ಗೊತ್ತಿದೆ ಇದು ಸತ್ಯ ಅಂತ, ಇದು ನಮ್ಮ ವಿರುದ್ಧ ನಿಂತ್ಕೊಳ್ಳೋ ಮಹಿಳೆಯರಿಗೂ ಸಹ ಇದು ಸತ್ಯ ಅಂತ ಗೊತ್ತಿದೆ. ಆದರೆ ಅದನ್ನು ನೀವು ನಿಮ್ಮ ಇನ್ವೆಸ್ಟಿಗೇಷನ್ ಮಾಡಿ. ಆ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಅದರ ತಕ್ಕಂತೆ ಯೋಜನೆಗಳು ತೊಗೊಂಬಂದು ಇದನ್ನು ನಾವು ಏನೇನು ಮಾಡ್ಬೋದು, ಹೆಂಗೆ ಕಡಿವಾಣ ಹಾಕ್ಬೋದು ಅಂತ ನಾವೆಲ್ಲ ಕೂತ್ಕೊಂಡು ಮಾತಾಡೋಣ. ಫೈರ್ ಅನ್ನೋದು ಕೂಡ ನಾವೆಲ್ಲ ಇಲ್ಲಿ ಭಾಳ ಒಂದು ವಿಚಾರವಂತರು, ಕಾಳಜಿ ಉಳ್ಳವರು ಭಾಳ ಜನ ಸೇರಿದ್ದೀವಿ. ನಮ್ಮನ್ನು ನಿಮಗೆ ಅನಿಸಿದ್ರೆ ನೀವು ನಮ್ಮನ್ನು ಸೇರಿಸ್ಕೊಂಡು ನಾವು ಮಾಡೋಣ. ಬಟ್ ಅದ್ರ ಜೊತೆ ನಾವು ಏನು ಕೇರಳ ಸರ್ಕಾರದಲ್ಲಿ ಮಾಡೋಕ್ಕೆ ಒಂದು ರಾಜಕೀಯ ಇಚ್ಛಾಶಕ್ತಿ ಇದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಚೇತನ್, ನಂದೊಂದು ಪ್ರಶ್ನೆ, ಈಗ ನೀವು ಈ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೂರು ಕೊಡಬೇಕಾದ್ರೆ 153 ಜನ ಹೆಸರು ಹಾಕಿರ್ಬೇಕಾದ್ರೆ ಅದೆಲ್ಲ ಸಾಕಷ್ಟು ಒಂದು ಏನಂತಾರೆ ತುಂಬ ಗಂಭೀರವಾದಂಥ ಪ್ರಕರಣ ಮತ್ತು ಗಂಭೀರವಾದಂಥ ವಿಚಾರ ಎತ್ತಿರುವಂಥದ್ದು. ಈ ನಿಮಗೆ ಯಾರಾದರೂ ಕೂಡ ಸೆಕ್ಸುವಲ್ ಹ್ಯಾರಸ್ಮೆಂಟ್ ಸಂಬಂಧಪಟ್ಟಂತೆ ಏನಾದರೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳಿಕ ದಾಸ ಸೆಲ್ಫಿಗೆ ಪೋಸ್ ಕೊಟ್ಟು ವಿಕೃತಿ ಮೆರೆದಿದ್ದಾನೆ. ನಿಜ, ಪಟ್ಟಣಗೆರೆ ಶೆಡ್ನಲ್ಲಿ ಒಂದು ಕಡೆ ರೇಣುಕಾಸ್ವಾಮಿ ಮೃತದೇಹ ಬಿದ್ದಿತ್ತು. ರಕ್ತದ ಮಡುವಿನಲ್ಲಿ ರೇಣುಕಾಸ್ವಾಮಿಯ ಶವ ಅನಾಥವಾಗಿತ್ತು. ಇಷ್ಟಾದರೂ ಈ ಡೆವಿಲ್ ಹುಡುಗರ ಬಾಸ್ ದರ್ಶನ ರೇಣುಕಾ ಮೃತದೇಹದ ಮುಂದೆಯೇ ಸೆಲ್ಫಿಗೆ ಪೋಸ್ ಕೊಟ್ಟಿದ್ದಾನೆ. ಪಟ್ಟಣಗೆರೆ ಶೆಡ್ನಲ್ಲಿ ಪೊರ್ಕಿ ಸೆಲ್ಫಿ ತೆಗೆದುಕೊಂಡಿದ್ದಾನೆ. ಪೊಲೀಸರು ರಿಟ್ರೀವ್ ಮಾಡಿರೋ 4 ಫೋಟೋಗಳಲ್ಲಿ ದರ್ಶನ್ ಸೆಲ್ಫಿ ಕೂಡ ಒಂದು. ಪೊಲೀಸರ ಚಾರ್ಜ್ ಶೀಟ್ನಲ್ಲಿ ಇದರ ಉಲ್ಲೇಖವಿದೆ. ಹೀಗೆ ಮೃತದೇಹದ ಮುಂದೆ ಸೆಲ್ಫಿ ತೆಗೆದುಕೊಂಡ ಬಳಿಕ ದಾಸ ತನ್ನ ಪಾಪ ಕಳೆದುಕೊಳ್ಳೋಕೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದಂತೆ. ಅದೇನೇ ಇರಲಿ, ಒಂದು ಕೊಲೆಯನ್ನ ಇಷ್ಟೊಂದು ಆನಂದಿಸಿದ್ದ ಈ ದರ್ಶನ್ ನಿಜಕ್ಕೂ ಹೀರೋ ಎನಿಸಿಕೊಳ್ಳೋಕೆ ನಾಲಾಯಕ್. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
5 ನಿಮಿಷ ಮಾತಾಡಿದ್ರೆ ಜೈಲಿನ ಪ್ರಿಸನ್ ಸಿಸ್ಟಮ್ ಮೂಲಕ ಪತ್ನಿಗೆ ಕರೆ ಮಾಡಿರೋದು. ಆ ವೇಳೆ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದಾರಂತೆ ವಿಜಯಲಕ್ಷ್ಮಿ. ಅಷ್ಟೇ ಅಲ್ಲ, ಅವರಿಬ್ಬರ ಫೋನ್ ಸಂಭಾಷಣೆ ಫುಲ್ ರೆಕಾರ್ಡ್ ಆಗಿದೆ. ಟೆಲಿಫೋನ್ ಏನಿದೆಯಲ್ಲ, ಜೈಲಿನ ಆ ಫೋನ್ ಮೂಲಕ ಪತ್ನಿಗೆ ಕರೆ ಮಾಡಿ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಚಾರ್ಜ್ ಶೀಟಲ್ಲಿ ಏನೆಲ್ಲ ವಿಚಾರಗಳ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ, ಎಲ್ಲ ವಿಚಾರವಾಗಿ ಕೂಡ ಚರ್ಚೆಯನ್ನು ಮಾಡಲಾಗಿದೆ. ಚರ್ಚೆಯನ್ನು ಮಾಡಿ ಅದಾದ ಬಳಿಕ ವಿಜಯಲಕ್ಷ್ಮಿಯವರು ಕೂಡ ದರ್ಶನ್ ಅವರ ಆರೋಗ್ಯದ ಬಗ್ಗೆ ವಿಚಾರಣೆ ನಡೆಸಿದ್ದಾರಂತೆ. ಪ್ರತಿಯೊಂದು ಕೂಡ ರೆಕಾರ್ಡ್ ಆಗ್ತಾ ಇದೆ, ಪ್ರತಿಯೊಂದು ಕೂಡ ದಾಖಲೆಗಳನ್ನು ಇಟ್ಕೊಳ್ತಿದ್ದಾರೆ. ಯಾಕಂದರೆ ಇವತ್ತು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಒಂದು ಫೋಟೋ, ಒಂದು ವಿಡಿಯೋ ಕಾಲ್ 9 ಜನರ ತಲೆದಂಡಕ್ಕೆ ಕಾರಣವಾಗಿತ್ತು. ಇಂಥದ್ದೇ ಘಟನೆಗಳು ಅಲ್ಲಿ ಮರುಕಳಿಸಬಾರ್ದು ಅಂತ ಹೇಳಿ ಅಲ್ಲಿ ಪ್ರತಿಯೊಂದನ್ನು ಕೂಡ ರೆಕಾರ್ಡ್ ಮಾಡಿಕೊಳ್ಳಲಾಗ್ತಾ ಇದೆ. ಆ ರೆಕಾರ್ಡನ್ನು ಡಾಕ್ಯುಮೆಂಟ್ ಆಗಿ ಇಟ್ಕೊಳ್ತಾರೆ. ನಾಳೆ ಏನಾದರೂ ಆರೋಪಗಳು ಕೇಳಿ ಬಂದಾಗ ನೋಡಿ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ ಅಂತೇಳಿ ತೋರಿಸೋದಕ್ಕೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಅಲ್ಲಿನ ಜೈಲಿನ ಹೊರಭಾಗದಿಂದಲೇ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, 5 ನಿಮಿಷ ಸಂಭಾಷಣೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಏನು ಇನ್ಫಾರ್ಮೇಶನ್ ತಗೊಂಡಿರ್ಬೋದು, ಜೊತೆಗೆ ವಿಜಯಲಕ್ಷ್ಮಿ ಅವರು ಏನು ಮಾತಾಡಿರ್ಬೋದು, ಏನಾದ್ರು ಮಾಹಿತಿ ಸಿಕ್ಕಿದೆಯಾ? ಎಸ್ ನಾಗೇಂದ್ರ ಬಾಬು, ಕಳೆದ 2-3 ದಿನದಿಂದ ನನಗೆ ಫೋನಿನ ಒಂದು ಅವಶ್ಯಕತೆ ಇದೆ. ಹೀಗಾಗಿ ನಾನು ಕುಟುಂಬದ ಜೊತೆ ಮಾತನಾಡಬೇಕು, ಜೊತೆಗೆ ವಕೀಲರ ಬಳಿ ಮಾತನಾಡಬೇಕು ಅನ್ನೋ ನಿಟ್ಟಿನಲ್ಲಿ A2 ಆರೋಪಿ ದರ್ಶನ್ ಅವರು ಜೈಲು ಅಧಿಕಾರಿಗಳ ಬಳಿ ಮನವಿಯನ್ನು ಮಾಡಿದರು. ಅದರ ಫಲವಾಗಿ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಳಿಕ ಅವರಿಗೆ ಫೋನನ್ನು ಆಕ್ಸೆಸ್ ಮಾಡೋದಕ್ಕೆ ಈಗ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಅದರ ಭಾಗವಾಗಿ 2:30ಕ್ಕೆ ದರ್ಶನ್ ಅವರಿಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ. ಅಂದರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರ್ತಕ್ಕಂಥ ಅಂದರೆ ಸಾಮಾನ್ಯ ಕೈದಿಗಳಿಗೆ ಯಾವ ರೀತಿಯಾಗಿ ಫೋನ್ ಮಾಡೋದಕ್ಕೆ ಅವಕಾಶ ಇದೆಯೋ ಅದೇ ಮಾರ್ಗದ ಮೂಲಕ ಕೆಲವೊಂದು ಫಾರ್ಮಾಲಿಟಿಗಳನ್ನು ಪೂರೈಸಿ, ಅಂದರೆ ಅರ್ಜಿ ಸಲ್ಲಿಸೋದು ಅವೆಲ್ಲವನ್ನು ಪೂರೈಸಿ 2:30ಕ್ಕೆ ಅವರಿಗೆ ಫೋನ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. 2:30ಕ್ಕೆ ಅಂದರೆ ಎಕ್ಸಾಕ್ಟಾಗಿ 2:30ಕ್ಕೆ ದರ್ಶನ್ ಅವರಿಗೆ ಫೋನ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ 2:30ರಿಂದ 2:35ರವರೆಗೆ ದರ್ಶನ್ ಅವರು ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆ ಮಾತನಾಡಿದ್ದಾರೆ ಅನ್ನುವ ಮಾಹಿತಿ ಬಳ್ಳಾರಿ ಸೆಂಟ್ರಲ್ ಜೈಲಿನ ಅಧಿಕಾರಿಗಳ ಮೂಲಕ ನಮಗೆ ಈಗ ತಿಳಿದು ಬಂದಿರತಕ್ಕಂಥದ್ದು. ಅಂದರೆ ಕೆಲವೊಂದು ವಿಚಾರಗಳನ್ನು, ಅಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರ, ಜೊತೆಗೆ ಆರೋಗ್ಯದ ವಿಚಾರದ ಬಗ್ಗೆ ದರ್ಶನ್ ಅವರು ಅವರ ಪತ್ನಿಯ ಜೊತೆ ಮಾತನಾಡಿದ್ದಾರೆ. ವಿಜಯಲಕ್ಷ್ಮಿ ಅವರು ಆರೋಗ್ಯದ ಬಗ್ಗೆ, ಅಂದರೆ ದರ್ಶನ್ ಅವರ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡಿದರು. ಜೊತೆಗೆ ಚಾರ್ಜ್ ಶೀಟ್ನಲ್ಲಿರ್ತಕ್ಕಂಥ ಪ್ರಮುಖ ವಿಷಯಗಳನ್ನು ಅಷ್ಟೇ ಇಲ್ಲಿ ಮಾತನಾಡಿದ್ದಾರೆ. ನಾಳೆ ಸಂಪೂರ್ಣವಾಗಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬರೋ ಸಾಧ್ಯತೆ ಇದೆ. ಆ ಬಳಿಕ ಸಂಪೂರ್ಣವಾಗಿ ಮಾತನಾಡ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ ಅನ್ನುವ ಮಾಹಿತಿ ನಮಗೆ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಅಂದರೆ ಪ್ರತಿಯೊಂದು ಸೌಲಭ್ಯಕ್ಕೂ ದರ್ಶನ್ ಅವರು ಇಲ್ಲಿ ಏನೋ ಒಂದು ರೀತಿ ಗೋಗರೆದು ಪಡಿತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿದೆ. ಮೊದಲು ಅವರು ಒಂದು ಸರ್ಜಿಕಲ್ ಚೇರ್ನ ಕೇಳಿದ್ರು, 3 ದಿನಗಳ ಬಳಿಕ ಅವರಿಗೆ ಸರ್ಜಿಕಲ್ ಚೇರ್ನ ಕೊಟ್ಟಿದ್ರು. ಈಗ 3 ದಿನಗಳ ಬಳಿಕ ಫೋನ್ ವ್ಯವಸ್ಥೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದೀಗ ಕುತೂಹಲ ಘಟ್ಟದಲ್ಲಿ ಅವರಿದ್ದಾರೆ. ಅಂದರೆ ಏನಾಗಿದೆ ಚಾರ್ಜ್ ಶೀಟ್ನಲ್ಲಿ ಅನ್ನೋದನ್ನ ತಿಳ್ಕೊಬೇಕಾಗಿತ್ತು. ಈಗ ಅದನ್ನ ಪ್ರಮುಖ ಅಂಶಗಳನ್ನ ದರ್ಶನ್ ತಿಳಿದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಈಗ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.